HCG ಲೆವೆಲ್ಸ್ ಇಂದ ಅಥವಾ ಕೆಲವೊಂದು ಲೆವೆಲ್ಸ್ ನ ನೀವು ನೋಡಿ ಯು ವಿಲ್ ಗೆಸ್ ಇದು ಮೋಲಾರ್ ಪ್ರೆಗ್ನೆನ್ಸಿ ಆಗಬಹುದು ಅಂತ. ಪ್ರೀ ಪ್ರೆಗ್ನೆನ್ಸಿ ಕೆಲವರು ತುಂಬಾ ಇವತ್ತಿನ ದಿನ ಅವೇರ್ನೆಸ್ ಇದೆ, ಬಂದು ಒಂದಷ್ಟು ಟೆಸ್ಟ್ಸ್ ಎಲ್ಲ ಮಾಡಿಸ್ಕೊತಾರೆ ಮ್ಯಾಮ್. ಈ ಪ್ರೀ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಕೊಂಡಾಗ್ಲೇ ನಿಮ್ಗೆ ಏನಾದ್ರು ಗೊತ್ತಾಗತ್ತಾ ಮೋಲಾರ್ ಪ್ರೆಗ್ನೆನ್ಸಿ ಆಗಬಹುದು? ಮೋಲಾರ್ ಪ್ರೆಗ್ನೆನ್ಸಿ ಯಾರಿಗಾಗುತ್ತೆ ಅಂತಲೂ ನಮ್ಗೆ ಗೊತ್ತಾಗಲ್ಲ, ಮತ್ತು ಅದನ್ನ ಪ್ರೆಗ್ನೆನ್ಸಿಗಿಂತ ಮುಂಚೆ ಗೆಸ್ ಮಾಡೋಕ್ಕೆ ಆಗಲ್ಲ. HCG ಇಸ್ ಅ ಟೆಸ್ಟ್, ಇಸ್ ಅ ಹಾರ್ಮೋನ್ ವಿಚ್ ಇಸ್ ಸೆಕ್ರೆಟೆಡ್ ಬೈ ದ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿ ಆದಮೇಲೆ ಬರುವಂಥ ಹಾರ್ಮೋನ್ ಇರುತ್ತೆ ಅದು. ಸೊ ಬಟ್ ಏನಂದರೆ ತುಂಬ ಏಜ್ ಆಗಿದ್ರೆ, ಆ್ಯಸ್ ಯೂಶುವಲ್ ಅಡ್ವಾನ್ಸ್ಡ್ ಏಜ್ ಪ್ರೆಗ್ನೆನ್ಸಿ ಮೋರ್ ದೆನ್ 35-40 ಇಯರ್ಸ್ ಆಗಿದ್ರೆ ಈ ಥರ ಮೋಲಾರ್ ಪ್ರೆಗ್ನೆನ್ಸಿ ರಿಸ್ಕ್ ಜಾಸ್ತಿ. ಒಂದ್ಸತಿ ಮೋಲಾರ್ ಪ್ರೆಗ್ನೆನ್ಸಿ ಆಗಿದ್ರೆ ಅದು ತಿರ್ಗಾ ರಿಕರೆನ್ಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇವೆರಡು ಕಂಡೀಷನ್. ಮತ್ತು ಆ್ಯಸ್ ಯು ರೈಟ್ಲಿ ಟೋಲ್ಡ್, US ಎಲ್ಲ 1 in 1000 ಆಯಿತು ಅಂದರೆ ಇಂಡೋನೇಷ್ಯಾನಲ್ಲೆಲ್ಲ 1 in 100 ಇರುತ್ತೆ. ಫಾರ್ ಸಮ್ ಅನ್ನೋನ್ ರೀಸನ್ಸ್ ಏಷ್ಯನ್ ಕಂಟ್ರೀಸ್ ಆರ್ ಮೋರ್ ಪ್ರೋನ್ ಫಾರ್ ಮೋಲಾರ್ ಪ್ರೆಗ್ನೆನ್ಸೀಸ್. ಸೊ ಏನಂದರೆ ಅರ್ಲಿ ಡಯಾಗ್ನೋಸಿಸ್ ಮಾಡಬೇಕು, ಇಮಿಡಿಯೇಟಾಗಿ D&D ಮಾಡಬೇಕು, ಅಂದರೆ ಡೈಲಿಟೇಷನ್ ಆ್ಯಂಡ್ ಇವ್ಯಾಕ್ಯುಯೇಷನ್ ಮಾಡಬೇಕಾಗುತ್ತೆ. ಮಾಡಿ ಪೇಷಂಟ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ಯೂಶಲಿ ದೇ ಡೂ ವೆಲ್. ಒಂದ್ಸತಿ ಎಲ್ಲ ಝೀರೋಗೆ ಬಂದಾದಮೇಲೆ ಒಂದು 3 months ಗ್ಯಾಪ್ ಕೊಟ್ಟು ತಿರ್ಗಾ ಪ್ರೆಗ್ನೆನ್ಸಿ ಮಾಡಿ, ಪ್ರೆಗ್ನೆನ್ಸಿ ಆದಮೇಲೆ ಸ್ಕ್ಯಾನ್ ಮಾಡಿ ಎಲ್ಲ ಚೆನ್ನಾಗಿರೋ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ. ಮ್ಯಾಮ್ ಅರ್ಲಿ ಟೀನ್ಸಲ್ಲೂ ಇದು ಕಂಡು ಬರುತ್ತೆ ಅಥವಾ 35 ಪೋಸ್ಟ್ 35 ಕನ್ಸೀವ್ ಆದಾಗಲೂ ಕಂಡು ಬರುತ್ತೆ ಅಂತ ಹೇಳುತ್ತೆ ಕೆಲವೊಂದು ಸ್ಟಡೀಸ್. ವಾಟ್ ಕುಡ್ ಬಿ ದ ರೀಸನ್? ಆಬ್ವಿಯಸ್ಲಿ ಇಟ್ ಈಸ್ ಅ ಅಬ್ನಾರ್ಮಲ್ ಜೆನೆಟಿಕ್ ಮೆಟೀರಿಯಲ್. ಆಸ್ ಐ ಟೋಲ್ಡ್ ಯು, ಬಟ್ ಇಸ್ ದ ಪೆಥಾಲಜಿ ಆಫ್ ಮೋಲಾರ್ ಪ್ರೆಗ್ನೆನ್ಸಿ ಏನೋ ಒಂದು ಆ ಎಗ್ನಲ್ಲಿ ಇಲ್ಲ ಜೆನೆಟಿಕ್ ಮೆಟೀರಿಯಲೇ ಇರಲ್ಲ, ಇಲ್ಲ ಒಂದು ಎಗ್ನ 2 ಸ್ಪರ್ಮ್ಸ್ ಫರ್ಟಿಲೈಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಎಕ್ಸ್ಟ್ರೀಮ್ಸ್ ಆಫ್ ಏಜ್ನಲ್ಲಿ ಈ ಥರ ಅಬ್ನಾರ್ಮಲ್ ಎಕ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ತುಂಬ ಟೀನೇಜ್ 13, 14, 15 ವರ್ಷಕ್ಕೆ ಇನ್ನೂ ಬಾಡಿ ಮೆಚೂರ್ ಆಗ್ತಾ ಇರುತ್ತೆ, ಆಗಲೂ ಮೊಟ್ಟೆಗಳು ಚೆನ್ನಾಗಿರಲ್ಲ. 35-40 ಇಯರ್ಸ್ ಆದಮೇಲೂ ಮೊಟ್ಟೆಗಳು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಎಕ್ಸ್ಟ್ರೀಮ್ಸ್ ಆಫ್ ಏಜ್ನಲ್ಲಿ ಪ್ರೆಗ್ನೆನ್ಸಿ ಆದರೆ ಅಬ್ನಾರ್ಮಲಿಟಿ ಇಲ್ಲ ಡಿಫೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ.